ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದ ಶ್ರೀಶೈಲ್ ಭೂಮಾರ ರಾಜ್ಯ ರೈತ ಸಂಘದ ಜಮಖಂಡಿ ತಾಲೂಕಾ ಅಧ್ಯಕ್ಷರು ಇವರ 44ನೇ ಹುಟ್ಟುಹಬ್ಬದ ನಿಮಿತ್ತ ಜಮಖಂಡಿ ಜೈನ ಅನಾಥಾಶ್ರಮದಲ್ಲಿ ಅನ್ನಪ್ರಸಾದವನ್ನು ಮಾಡಿಸಿದರು ಮತ್ತು ಅವರ ಕಡೆಯಿಂದ ಕೇಕನ್ನು ಕಟ್ ಮಾಡಿಸಿ ತಾವು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ದುಂಡಯ್ಯ ಹಿರೇಮಠ್ ಮಹಾಸ್ವಾಮಿಗಳು, ಹುಲ್ಯಾಳ ಆಶ್ರಮ ಹಾಗೂ ರಾಜು ನದಾಫ್ ಹಾಗೂ ಇನ್ನಿತರ ರೈತ ಮುಖಂಡರು ಭಾಗವಹಿಸಿ ಹುಲ್ಯಾಳ ಗ್ರಾಮದ ಸ್ನೇಹಿತರು, ಅಪಾರ ಬಂಧು ಬಳಗದವರು ಈ 44ನೇ ಹುಟ್ಟುಹಬ್ಬದನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದ್ದರು. सर्वशांतिरस्तु पुरुषरस्तु अभिगमस्तु शोभं कर्मास्तु धर्म समृद्धिरस्तु शास्त्र समृद्धिरस्तु वेद समृद्धिरस्तु इष्ट संपदस्तु दीर्घायु ಶ್ರೀಶೈಲ್ ಭೂಮಾರ ಅವರಿಗೆ ಜೈ ಶ್ರೀಶೈಲ್ ಭೂಮಾರ ಅವರಿಗೆ ಜೈ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಶ್ರೀ ಗುರುಭ್ಯೋ ನಮಃ. ನನ್ನ ಆರಾಧ್ಯ ದೈವ ಹುಲ್ಯಾಳೇಶ್ವರನಲ್ಲಿ ಹಣೆ ಹೊಡೆದು ಶ್ರೀ ಶಂಭುಲಿಂಗೇಶ್ವರನಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮ ಎಲ್ಲರಿಗೆ ಸಣ್ಣ ಪೀಳಿಗೆಗೆ ಮಾದರಿ. ಶ್ರೀಶೈಲ್ ಭೂಮಾರ್ ಅವರ 44ನೇ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಹಾಗೂ ಯಥೇಚ್ಛವಾಗಿ 4 ಜನರಿಗೆ ಮಾದರಿಯಾಗಿ ಆಚರಣೆ ಮಾಡತಕ್ಕಂಥ ಇದು ಅನಾಥಾಶ್ರಮದ ಒಂದು ಔತಣಕೂಟ. ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅನ್ನ ಸಂತರ್ಪಣೆ ಮಾಡುವಂಥದ್ದು. ಇದನ್ನು ಹೊಸದಾಗಿ ಕಂಡು ಹಿಡಿದು ಇದು ಯಶಸ್ವಿ ಆಗಲಿ. ಇನ್ನು ಮುಂಬರುವ ದಿನದೊಳಗೆ ಎಲ್ಲರೂ ಈ ಥರ ಕೇಕ್ ಕತ್ತರಿಸೋದು ನಮ್ದಲ್ಲ. ಆ್ಯಕ್ಚುಲಿ ಇದು ಕೇಕ್ ಕತ್ತರಿಸೋದು ಹೊರದೇಶದ್ದು. ನಮ್ಮ ದೇಶಗಳು ನಮ್ಮ ಭಾರತೀಯ ಸಂಪ್ರದಾಯ ಅಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಹಿಂದೂ ಸಂಪ್ರದಾಯ ಇವೆಲ್ಲ ಇವೆಲ್ಲ ಈ ಕೇಕ್ ಕತ್ತರಿಸೋದನ್ನು ಬಿಟ್ಟು ಈ ಒಂದು ಹೊಸದಾಗಿ ಮೈಲಿಗೆಲ್ಲ ಹಾಕಿದಾರೆ. ಈ ಮುಂದಿನ ಬರ್ತಕ್ಕಂಥ ಎಲ್ಲ ಯುವಜನರಿಗೆ ಇದೊಂದು ಮಾದರಿ ಆಗಲಿ. ಹಾಗೂ ಶ್ರೀಶೈಲ್ ಭೂಮಾರ್ ಅವರಿಗೆ ಮತ್ತಷ್ಟು ಮುಗಿದಷ್ಟು ಆಯುಷ್ಯ, ಆರೋಗ್ಯ, ಭೋಗ ಭಾಗ್ಯಗಳನ್ನು ಕೊಟ್ಟು ಕರುಣಿಸಿ ಆ ಭಗವಂತ ಹುಲ್ಯಾಳೇಶ್ವರನ ಆಶೀರ್ವಾದ ಸದಾ ಅವರ ಕುಟುಂಬದ ಮೇಲಿರಲಿ. ಅದೇ ರೀತಿಯಾಗಿ ಇವರು ಇನ್ನೂ ಹೆಚ್ಚಿನ ಒಂದು ಉನ್ನತ ಮಟ್ಟವನ್ನು, ಉನ್ನತ ಹುದ್ದೆಯನ್ನು ಅಲಂಕಾರ ಮಾಡಲಿ. ಇವರಿಂದ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಹಾಗೂ ಈ ಊರಿಗೆ ಒಂದು ದೊಡ್ಡ ಮಾದರಿಯಾಗಿ ಪರಿಣಮಿಸಲಿ ಅಂತ ಹಾರೈಸಿ ಇವತ್ತಿನ 44ನೇ ಹುಟ್ಟುಹಬ್ಬವನ್ನು ಆಚರಿಸತಕ್ಕಂಥ ಶ್ರೀಶೈಲ್ ಭೂಮಾರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಭಾರತ್ ಮಾತಾ ಕಿ ಜೈ. ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ರೈತರ ಸಂಘಕ್ಕೆ ರೈತರ ಸಂಘಕ್ಕೆ ಮರ ನಿಮ್ಮಪ್ಪ ಹೇಳು ಸಂಜೆಗಳು ಬಂದು ಅವ ಹೊತ್ತು ಹೇಳಿ ಮಾತಾಟಾಗೆ ಜಮಖಂಡಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷರಾದಂಥ ಶ್ರೀಶೈಲ್ ಭೂಮಾರ್ ಅವರ 44ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಜಮಖಂಡಿ ತಾಲೂಕಿನ ಜೈನ ಅನಾಥಾಶ್ರಮದಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವರ ಅಭಿಮಾನಿಗಳು ಮತ್ತು ಅನುಯಾಯಿಗಳು ಅದಕ್ಕೆ 44ನೇ ಹುಟ್ಟುಹಬ್ಬದ ನಿಮಿತ್ತ ಅವರಿಗೆ ಶುಭಾಶಯಗಳನ್ನು ಕೂಡ ಎಲ್ಲರೂ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಮುಂದಿನ ದಿನಮಾನದೊಳಗೆ ಇನ್ನೂ ಕೂಡ ರೈತರ ಪರವಾಗಿ, ವಿವಿಧ ಜನಪರ ಪರವಾಗಿ ಹೋರಾಟ ಮಾಡುವಂಥ ಶಕ್ತಿ, ಆಯುಷ್ಯ, ಆರೋಗ್ಯವನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಶ್ರೀಶೈಲ್ ಭೂಮಾರ್ ಅವರಿಗೆ ಶ್ರೀಶೈಲ್ ಭೂಮಾರ್ ಅವರಿಗೆ
ದಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜೈನನಾಥ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ಐತಿ. ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿತಂದ್ರ ಜಮಖಂಡಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಶ್ರೀಶೈಲ್ ಬೊಮ್ಮಾರ್ ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಒಂದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮವನ್ನು ಅವರ ಅಭಿಮಾನಿಗಳು, ಅನುಯಾಯಿಗಳು, ಹುಲ್ಯಾಳ ಗ್ರಾಮದ ಹಿತೈಷಿಗಳು ಎಲ್ಲರೂ ಕೂಡ್ಕೊಂಡ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಭಾಳ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ಮಾಡೋಣ ಉದ್ದೇಶ ಇಟ್ಟುಕೊಂಡ ಒಂದು ಅನಾಥಾಶ್ರಮದಲ್ಲಿ ಅವರಿಗೆ ಅಲ್ಪೋಪಹಾರ ಊಟದ ವ್ಯವಸ್ಥೆ ಮಾಡುವ ಮುಖಾಂತರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತೇಳಿ ಇವತ್ತಿನ ದಿನ ಕೊಡಿದೆವು. ಇವತ್ತಿನ ದಿನ ಅವರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ದಿನಮಾನದೊಳಗೆ ರೈತರನ್ನ ಹಿತ ಕಾಪಾಡುವಂಥ ಜವಾಬ್ದಾರಿ ಅವ್ರ ಹೆಗಲ ಮೇಲೆ ಐತಿ. ಅದಕ್ಕೆ ದೇವರ ಅವರಿಗೆ ಆ ಶಕ್ತಿಯನ್ನು ಕೊಡಲಿ, ಅವರ ಕುಟುಂಬದವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಅಂತ ಕೊಡ್ಲಿ ಅಂತ ಹೇಳಿ ಇಡೀ ನಾವೆಲ್ಲರೂ ಕೂಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ. ನಮಸ್ಕಾರ. ಶ್ರೀಕಾಂತ್ ಬಾವು ಎಲ್ಲಿ ಒಂದು ಇದನ್ನ ಬಿಟ್ಟಿಲ್ಲ, ಭಾರಿ